यस्य श्रीसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं स्वमनसो मुकुन्दं ध्यायामापहतकुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयतं हरिं करोतु मम कल्याणं हरिर्हयमुखाभिदः गुरुश्च मध्वनामा मे वरदोऽस्तु निरन्तरं वाणिते करवण्यम्बचरणोऽपि सर्वदा मत्वाक्यसरणीर्भूयात् श्रीमदाचार्यभावग समाश्रयेत् गुरुं भक्त्या महाविश्वासपूर्वकं निक्षेपे सर्वभारांश्च ಗುರೋ ಶ್ರೀ ಪಾದಪಂಕಜೇ. ಮಹಾಜ್ಞಾನಿಗಳಾಗಿರುವಂತಹ ಜಗನ್ನಾಥದಾಸರು ಫಲವಿದು ಬಾಳದುದಕ್ಕೆ ಅನ್ನುವಂತಹ ಪದ್ಯಗಳಲ್ಲಿ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನ ನಮಗೆ ತಿಳಿಸ್ತಾರೆ. ನಮ್ಮ ಶರೀರ ಅಂತ ನಾವೇನ್ ಹೇಳ್ತೀವಲ್ಲ, ದೇಹ, ಈ ದೇಹದಲ್ಲಿ ಭಗವಂತ ಇರ್ತಾನೆ. ಈ ದೇಹಕ್ಕೆ ಯಾವಾಗ ಬೆಲೆ ಅಂದ್ರೆ ಭಗವಂತ ಮತ್ತು ಪ್ರಾಣದೇವರು ಇರೋ ತನಕ ಮಾತ್ರ ಈ ಶರೀರಕ್ಕೆ ಬೆಲೆ. ಹೇಗಿರ್ತಾನೆ ಭಗವಂತ ಅನ್ನೋದು ಈ ಹಿಂದೆಲ್ಲ ಪದ್ಯದಲ್ಲಿ ತಿಳಿಸಿದ್ದಾರೆ. ಇನ್ನೊಂದು ವಿಶಿಷ್ಟವಾದ ಮಹಿಮೆಯನ್ನ ಈ ಪದ್ಯದಲ್ಲಿ ತಿಳಿಸ್ತಾರೆ. ಆ ಪರಮಾತ್ಮಗೆ ರೂಪದ್ವಯವು ಪರಾಪರ ತತ್ವದರೊಳಗೆ ಸ್ತ್ರೀ ಪುಂಭೇದದಿ ಈ ಬ್ರಹ್ಮಾಂಡದಿ ವ್ಯಾಪಿಸು ಇಹನೆಂದರಿದು ತಿಳಿದು ಫಲವಿದು ಬಾಳ್ದುದಕ್ಕೆ ಸಿರಿನಿಲಯನ ಗುಣಗಳ ತಿಳಿದು ಭಜಿಸು ಫಲವಿದು ಬಾಳ್ದುದಕ್ಕೆ. ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನು ತಿಳಿಸ್ತಾರೆ ಈ ಪದ್ಯದಲ್ಲಿ. ಆ ಪರಮಾತ್ಮಗೆ, ಭಗವಂತನಿಗೆ ಎರಡು ರೂಪದ್ವಯವು ಪರಾಪರ ತತ್ವದ ಅದರೊಳಗೆ ಭಗವಂತನ ಒಂದು ವೈಶಿಷ್ಟ್ಯವನ್ನ ತಿಳಿಸ್ತಾರೆ ಈ ಪದ್ಯದಲ್ಲಿ. ಜಗತ್ನಲ್ಲಿ ಎರಡು ತತ್ವ ಇದೆ, ಒಂದು ಪರತತ್ವ, ಇನ್ನೊಂದು ಅಪರತತ್ವ. ಅಂದ್ರೆ ಒಂದೊಂದು ಈ ಎರಡೂ ತತ್ವಗಳಲ್ಲೂ ಪರಮಾತ್ಮನ ಒಂದೊಂದು ರೂಪವುಂಟು. ಅದಕ್ಕೆ ಜಗನ್ನಾಥ ದಾಸ್ ಹೇಳಿದ್ರು, ಎರಡು ರೂಪ ಇದೆ. ವಿಷ್ಣು ತೀರ್ಥರು, ಮಾದನೂರಿನ ವಿಷ್ಣು ತೀರ್ಥರು ಮಹಾಜ್ಞಾನಿ ವರೆಣ್ಯರು ತಮ್ಮ ಷೋಡಶಿ ಅನ್ನುವಂತಹ ಗ್ರಂಥದಲ್ಲಿ ಒಂದು ವಿಷಯವನ್ನು ತಿಳಿಸ್ತಾರೆ. ಬ್ರಹ್ಮಾದಿ ಸರ್ವಜೀವಗತವಾದ ಒಂದು ರೂಪ ಮತ್ತು ಬ್ರಹ್ಮಾಂಡದಲ್ಲಿಯ ಕಾಲ ಅನ್ನುವಂತಹ ಮತ್ತೊಂದು ರೂಪ ಅಂತ ವ್ಯಾಖ್ಯಾನದಲ್ಲಿ ತೋರಿಸ್ತಾರೆ. ಅಂದ್ರೆ ಪ್ರಧಾನವಾಗಿ ಇಲ್ಲಿ ದಾಸರ ಹೇಳಿರುವಂತಹ ಮಾತು, ಎರಡು ರೂಪಗಳಿದ್ದಾವೆ. ಒಂದು ಸ್ತ್ರೀ ರೂಪ, ಒಂದು ಪುರುಷ ರೂಪ. ಎರಡೂ ಇದ್ದಾವಂತೆ, ಸ್ತ್ರೀ ರೂಪ ಮತ್ತು ಪುರುಷ ರೂಪ. ಜಗನ್ನಾಥದಾಸರು, ಇದೇ ಜಗನ್ನಾಥದಾಸರು ಹರಿಕಥಾಮೃತಸಾರದಲ್ಲೂ ತಿಳಿಸ್ತಾರೆ. ಆ ಜಗನ್ನಾಥದಾಸರ ಮಾತನ್ನ ಒಂದೆರಡು ವಿಷಯವನ್ನ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಭಗವಂತನ ರೂಪಗಳು ನಮ್ಮ ಶರೀರದಲ್ಲಿದ್ದಾವೆ. ಸ್ತ್ರೀ ರೂಪನೂ ಇದೆ, ಪುರುಷ ರೂಪನೂ ಇದೆ. ನಮ್ಮ ಶರೀರದಲ್ಲಿ 72,000 ನಾಡಿಗಳಿದ್ದಾವೆ. ಇದು ಮೊದಲು ಚೆನ್ನಾಗಿ ತಿಳ್ಕೊಳ್ಬೇಕು. ನಮ್ಮ ಶರೀರದಲ್ಲಿ 72,000 ನಾಡಿಗಳಿದ್ದಾವೆ. ಮೊದಲನೇದಾಗಿ ಶಿರಗಳು 10, ಬಾಹು 2, ಪಾದಗಳು 2, ಮಧ್ಯೋದರ 1, ಇನ್ನು ಕರ್ಣದಿಂದ 11, ಸಪ್ತಧಾತುಗಳು 7. ಅಂದ್ರೆ 18 × 2 ಮಾಡಿದ್ರೆ 36,000 ಬೃಹತಿ ಸಹಸ್ರ ರೂಪಗಳು ಬರ್ತಾ ಇದ್ದಾವೆ. 1,000ದಿಂದ ನಾವು ಗುಣಿಸಿದ್ರೆ ಅಂದ್ರೆ 36,000 ಬಲಭಾಗದಲ್ಲಿ, 36,000 ಎಡಭಾಗದಲ್ಲಿ. ಅದನ್ನು ಹೇಳ್ಬಿಡ್ತಾರೆ. ಇಡಾನಾಡಿಗಳು ಅಹಂಕಾರ ತತ್ವ, ಅದನ್ನು ಬಿಡಿಸಿ ಹೇಳ್ತಾರೆ. ಇಡ ಮತ್ತು ಪಿಂಗಳ. ಇಡಾನಾಡಿಯಲ್ಲಿ 36,000, ಪಿಂಗಳದಲ್ಲಿ 36,000, ಅಂದ್ರೆ 72,000 ನಾಡಿಗಳಿದ್ದಾವೆ. 11 ಇಂದ್ರಿಯಗಳು, 7 ಧಾತುಗಳು, 72,000 ನಾಡಿಗಳಲ್ಲಿ ಭಗವಂತ ನಿಂತು ವ್ಯಾಪಾರವನ್ನ ಮಾಡಿಸ್ತಾನೆ. ಬಲಭಾಗದಲ್ಲಿ, ಎಡಭಾಗದಲ್ಲಿ. ಬಲಭಾಗದಲ್ಲಿ ಪುರುಷ ರೂಪ, ಎಡಭಾಗದಲ್ಲಿ ಸ್ತ್ರೀ ರೂಪ. ಯಾರು ಈ ಉಪಾಸನೆಯನ್ನ ಮಾಡ್ತಾರೋ ನಿತ್ಯದಲ್ಲಿ ಭಗವಂತನ ರೂಪಗಳಿದ್ದಾವೆ ಅಂತ ಹೇಳಿ ಉಪಾಸನೆಯನ್ನು ಮಾಡ್ತಾರೋ ಅವರಿಗೆ ಅಷ್ಟು ಜನ ದಂಪತಿಗಳಿಗೆ ಭೋಜನವನ್ನ ಹಾಕಿಸಿದಂತ ಫಲ ಬರ್ತಾ ಇದೆ. ಶಾಸ್ತ್ರ ಬಹಳ ಹೇಳ್ತದೆ ಇದ್ರ ಬಗ್ಗೆ. ಇಷ್ಟಾರ ತಿಳ್ಕೊಳ್ರಿ ಅಂದ್ರು ಜಗನ್ನಾಥದಾಸರು. ಏನು? ಆ ಪರಮಾತ್ಮಗೆ ರೂಪದ್ವಯವು, ಎರಡು ರೂಪ ಇದೆ, ಒಂದು ಪುರುಷ ರೂಪ, ಒಂದು ಸ್ತ್ರೀ ರೂಪ. ಮುಂದಿಂದ ಹೇಳ್ತಾರೆ,
ಸ್ತ್ರೀ ಪುಂಭೇದದಿ ಈ ಬ್ರಹ್ಮಾಂಡದಿ ವ್ಯಾಪಿಸು ಇಹನೆಂದರಿಬುದೆ ತಿಳಿಬುದೆ ಫಲವಿದು ಬಾಳ್ದುದಕ್ಕೆ. ಅಂದ್ರೆ ಎರಡು ರೂಪ ಹೇಳಿದ್ರು, ಒಂದು ಪುರುಷ ರೂಪ, ಒಂದು ಸ್ತ್ರೀ ರೂಪ. ಪ್ರತಿ ಶರೀರದಲ್ಲೂ ಎಲ್ಲೋ ಒಂದ್ ಕಡೆ ಇರ್ತಾನೆ ಭಗವಂತ ಅಂತಲ್ಲ ದಾಸರ ಅಭಿಪ್ರಾಯ. ದೇಹದಲ್ಲಿರುವ ಸ್ವರೂಪತಃ ಪುರುಷ ದೇಹದಲ್ಲಿ ಪುರುಷ ರೂಪದಿಂದ ಸ್ವರೂಪತಃ, ಸ್ತ್ರೀ ಆಗಿರುವಂಥವರಲ್ಲಿ ಸ್ತ್ರೀ ರೂಪದಿಂದ ಬಿಂಬನಾಗಿರ್ತಾನೆ. ಇಷ್ಟೇ ಮಾತ್ರ ಅಲ್ಲ, ಪ್ರತಿ ದೇಹದಲ್ಲಿಯೂ 72,000 ನಾಡಿಗಳಲ್ಲಿ 36,000 ಪುರುಷ ರೂಪಗಳು ಮತ್ತು ಬಲಭಾಗದಲ್ಲಿ ಎಡಭಾಗದಲ್ಲಿ ಸ್ತ್ರೀ ರೂಪದಿಂದ 36,000 ನಾಡಿಗಳಲ್ಲೂ ಇರ್ತಾನೆ ಭಗವಂತ. ನಪುಂಸಕ ಜೀವ ಅಂತೇನಿದೆ ಅಲ್ಲ, ಆ ನಪುಂಸಕ ಜೀವ ಅನ್ನುವಂಥ ವಿಭಾಗ ಇಲ್ಲಪ್ಪ. ಸ್ತ್ರೀ ಮತ್ತು ಪುರುಷ ಜೀವಿಗೆ ಪಾಪ ಕರ್ಮ ವಶದಿಂದ ಆ ನಪುಂಸಕ ದೇಹ ಬರುವಂಥದ್ದು. ಹೀಗಾಗಿ ಆ ನಪುಂಸಕ ದೇಹ ಅದು ಭಗವಂತನಿಗೆ ಇಲ್ಲ. ಇದನ್ನೇ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ತಿಳಿಸ್ತಾರೆ. ಏವಂ ದ್ವಿಷ್ಣೋ ಭಗವಾನ್ ಹರಿರೇಕೋ ಜನಾರ್ದನ. ಅಂದ್ರೆ ಈ ಎರಡು ರೂಪಗಳಿಂದ, ಸ್ತ್ರೀ ರೂಪ ಮತ್ತು ಪುರುಷ ರೂಪದಿಂದ ಇಡೀ ಬ್ರಹ್ಮಾಂಡದಲ್ಲಿ ಭಗವಂತ ವ್ಯಾಪಿಸಿದ್ದಾನೆ ಅಂತ ನಿತ್ಯದಲ್ಲಿ ಚಿಂತನೆ ಮಾಡಬೇಕಂತೆ. ಅಂದ್ರೆ ಈ ಎರಡೂ ರೂಪಗಳಿಗೆ, ಸ್ತ್ರೀ ರೂಪ ಮತ್ತು ಪುರುಷ ರೂಪ, ಭಗವಂತನ ರೂಪಗಳಿಗೆ ಯಾವ ಭೇದ ಇಲ್ಲ. ಭಗವಂತನ ಅನಂತಾನಂತ ರೂಪಗಳಿದ್ದಾವೆ. ಪ್ರತಿಯೊಂದು ರೂಪಗಳಿಗೂ ಅನಂತ ಅಭಿನ್ನ ರೂಪಗಳಿದ್ದಾವೆ. ಸರ್ವತ್ರದಲ್ಲಿ ವ್ಯಾಪಿಸಿದ್ದಾನೆ ಭಗವಂತ. ಸಾಲಿಗ್ರಾಮದಲ್ಲೂ ಇದ್ದಾನೆ, ಪ್ರತಿಮೆಯಲ್ಲೂ ಇದ್ದಾನೆ, ಎಲ್ಲ ಜೀವರಲ್ಲಿದ್ದಾನೆ, ಪ್ರಾಣಿಗಳಲ್ಲಿದ್ದಾನೆ, ಇಡೀ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿದ್ದಾನೆ ಭಗವಂತ. ಅವನ ಯಾವ ರೂಪಗಳಿಗೂ ಭೇದ ಇಲ್ಲ, ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಭಗವಂತ. ನೋಡ್ರಿ ಎಷ್ಟೆಲ್ಲ ತಿಳಿಸಿದ್ದಾರೆ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನ. ಈ ಮಹಿಮೆಯನ್ನ ಯಾರು ತಿಳಿತಾರೋ ಈ ರೀತಿಯಾಗಿ, ಅಂದ್ರೆ ರೂಪದ್ವಯವು, ಅಂದ್ರೆ ಒಂದು ಸ್ತ್ರೀ ರೂಪ ಒಂದು ಪುರುಷ ರೂಪ ಎಲ್ಲ ಕಡೆ ವ್ಯಾಪಿಸಿದೆ. ಪರಾಪರಾಣಾಂ ಪರಮಂ ಆಸ್ತೆ ಕೈವಲ್ಯ ಶಕ್ತಿಕಃ ಕೇವಲಾನಂತು ಭವ ಸಂದೇಹೋ ನಿರುಪಾಧಿಕಃ ಅಂತ ಹೇಳಿ ಭಾಗವತ ವಾಕ್ಯದಲ್ಲಿ ಬಂದಿರುವಂಥದ್ದು. ಅಂದ್ರೆ ಎಲ್ಲರಲ್ಲಿ ನಿಂತು ಎಲ್ಲವನ್ನೂ ಮಾಡಿಸೋನು ಭಗವಂತ. ಅದು ರೂಪ ವಿಶೇಷದಿಂದ ಮಾಡಿಸ್ತಾನೆ. ಸ್ತ್ರೀ ರೂಪ ಪುರುಷ ರೂಪ ಎರಡೂ ಕಡೆ ಇದ್ದು ಮಾಡಿಸ್ತಾನೆ ಭಗವಂತ. ಈ ರೀತಿಯಾಗಿ ತಿಳಿಬೇಕಂತೆ. ಈ ರೀತಿಯಾಗಿ ಯಾರು ತಿಳಿತಾರೋ ಅದು ಭಗವಂತನ ವೈಶಿಷ್ಟ್ಯವನ್ನ ತೋರಿಸುವಂಥದ್ದು. ಈ ಎರಡೂ ರೂಪಗಳ ಚಿಂತನೆ ಆಗಬೇಕು. ಒಳ ಹೊರಗಿತ್ತು ಎಲ್ಲ ಕಡೆ, ನಮ್ಮ ಶರೀರದಲ್ಲೂ ಇರ್ತಾನೆ ಭಗವಂತ, ಬ್ರಹ್ಮಾಂಡದಲ್ಲೂ ವ್ಯಾಪಿಸಿದ್ದಾನೆ ಅಂತ ಯಾರು ತಿಳಿತಾರೋ ಅವರ ಜೀವನ ಸಾರ್ಥಕ. ಅದು ಫಲವಿದು ಬಾಳ್ದುದಕ್ಕೆ. ಈ ರೀತಿಯಾಗಿ ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ. ನಮ್ಮ ಮೇಲೆ ಭಗವಂತನ ಅನುಗ್ರಹ ಎಷ್ಟಿದೆ ನೋಡಿ. ನಮ್ಮ ಶರೀರದಲ್ಲೇ ಇದ್ದು ಭಗವಂತ ಅನುಗ್ರಹ ಮಾಡ್ತಾನೆ, ಹೊರಗಿಂದ ನಿಂತು ಅನುಗ್ರಹ ಮಾಡ್ತಾನೆ, ಎಡಬಿಡದೆ ನಮ್ಮನ್ನ ಕಾಯ್ತಾನೆ. ಭಗವಂತನ ಅನುಗ್ರಹ ಎಷ್ಟು ಹೇಳಿದ್ರೂ ಕಡಿಮೆ ಅಂತಾರ ಜಗನ್ನಾಥದಾಸರು. ಈ ರೀತಿಯಾಗಿ ಯಾರು ತಿಳಿತಾರೋ ಅವರ ಜೀವನವೇ ಸಾರ್ಥಕ. ಅದು ಫಲವಿದು ಬಾಳ್ದುದಕ್ಕೆ. ಸಿರಿನಿಲಯನ ಈ ಗುಣಗಳನ್ನ ತಿಳಿದು ಭಜಿಸುವುದೇ. ತಿಳಿಯೋದಷ್ಟೇ ಅಲ್ಲ, ಅದನ್ನ ಭಕ್ತಿಯಿಂದ ಸ್ಮರಣೆ ಮಾಡೋದು, ಅದು ನಿಜವಾದ ಭಗವಂತನ ಆರಾಧನೆ, ಬದುಕಿದ್ದಕ್ಕೆ ಸಾರ್ಥಕ ಅಂತ ಜಗನ್ನಾಥದಾಸರ ಅಭಿಪ್ರಾಯ.